ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಪನ್ ಮಾಡು. ಒಂಚೂರು ತಿಂತೀಯಾ? ಬೇಡ ಪಪ್ಪ, ನೀವು ತಿನ್ನಿ. ಪಪ್ಪ ನೀವು ಒಂಚೂರು ಟೇಸ್ಟ್ ಮಾಡಿ. ಭೂಮಿ, ಏನ್ ನೋಡ್ತಿದ್ಯಾ? ಆ ಮಗು ಯಾರ್ದು ಅಂತನಾ? ಆ ಮಗು ನಮ್ ವಟಾರಕ್ಕೆ ಬಂದಿದ್ದು ಒಂದ್ ದೊಡ್ಡ ಕಥೆನೇ ಇದೆ. ನಿನಗೆ ಗೊತ್ತಾ? ನೀನು ನಮ್ ವಟಾರಕ್ಕೆ ಬರಕ್ 2 ದಿನ ಮುಂಚೆನೆ ಆ ಮಗು ನಮ್ ವಟಾರಕ್ಕೆ ಬಂದಿದ್ದು. ಗೌತಮ್ ಅವ್ರಿಗೆ ಒಂದ್ ಏರ್ಪೋರ್ಟ್ ಡ್ರಾಪ್ ಬಂದಿತ್ತು. ಆ ಡ್ರಾಪ್ ಮುಗಿದ್ಮೇಲೆ ಕಾರಲ್ಲೇ ಬ್ಯಾಗ್ ಬಿಟ್ಟು ಹೊಟ್ಟೋಗಿದ್ರಂತೆ. ಆ ಹ್ಯಾಂಡ್ ಬ್ಯಾಗ್ನ ಅವ್ರ ಮನೆಗೆ ವಾಪಸ್ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅವ್ರ ಮನೆಗೆ ಹೊರಟ್ರು. ಆ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಅವ್ರಿಗೊಂದು ಶಾಕಿಂಗ್ ವಿಷಯ ಕಾದಿತ್ತು. ಈ ಮಗು ಅಪ್ಪ ಅಮ್ಮ ಇದಾರಲ್ಲ, ಅವ್ರು ಫಾರಿನ್ಗೆ ಹೋಗ್ಬೇಕು ಅಂತ ಮಗುನ ಒಂಟಿ ಮಾಡಿ ಅಲ್ಲೇ ಬಿಟ್ಬಿಟ್ಟು ಹೊಟ್ಬಿಟ್ಟಿದಾರಂತೆ. ಅಮ್ಮ ಹಾಗೆ ಮಾಡಿದ್ರ? ಛೇ, ಹಾಗೆ ಮಾಡೋದಕ್ಕೆ ಅವ್ರ ಮನ್ಸು ಹೇಗೆ ಬಂತು? ಸ್ವಂತ ಅಪ್ಪ ಅಮ್ಮ ಅಲ್ವಂತೆ. ಆದ್ರೂ ಈ ರೀತಿ ಹೇಗ್ ಮಾಡ್ತಾರೋ ನಂಗಂತೂ ಕೇಳೇ ಸಂಕಟ ಆಯ್ತು. ಭೂಮಿ, ಎಷ್ಟು ವಿಚಿತ್ರ ಅಲ್ಲ? ಇಂಥವ್ರು ಇರ್ತಾರ ಅಂತ ಅನ್ನಿಸ್ಬಿಡ್ತು ನನ್ಗೆ. ಆ ಮಗುನ ಪೊಲೀಸ್ ಸ್ಟೇಷನ್ಗೆ ಒಪ್ಸಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಟ್ರೈ ಮಾಡಿದ್ರು. ಪಾಪ ಅಲ್ಲಿ ಅವ್ರ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಅಂದ್ರು. ಅದಕ್ಕೆ ತುಂಬಾ ಫಾರ್ಮ್ಯಾಲಿಟೀಸ್ ಇರುತ್ತೆ. ಜೊತೆಗೆ ಆ ಹುಡುಗಿನೂ ಗೌತಮ್ ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಗೌತಮ್ ಅವರು ಆ ಮಗುನ ತಾವೇ ಇಟ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರು. ಅವಳನ್ನ ದತ್ತು ತಗೋಬೇಕು ಅಂತ ಇದ್ದಾರೆ. ಅದಕ್ಕೆ ಆ ಮಗು ಅವ್ರ ಜೊತೆಗಿರೋದು. ತಮ್ಮ ಸ್ವಂತ ಮಗಳಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಮಗಳು ಅಂತಾನೆ ಭಾವಿಸ್ತಿದ್ದಾರೆ. ನೋಡಿ ಎಷ್ಟು ಪ್ರೀತಿಯಿಂದ ಊಟ ಮಾಡಿಸ್ತಿದ್ದಾರೆ ಅಂತ. ಚೂರು ನೀನೇ ನೋಡ್ದಿಯಲ್ಲ ಆ ಮಗುನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾರೆ ಅಂತ. ಅವಳನ್ನ ಅನಾಥೆಯಾಗಿ ಮಾಡಿ ಹೋಗಿರೋ ಆ ಅಪ್ಪ ಅಮ್ಮ ಎಲ್ಲಿ? ಯಾರು ಅಂತ ಗೊತ್ತಿಲ್ಲದೆ ಇದ್ರು ಇಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರೋ ಗೌತಮ್ ಅವರೆಲ್ಲಿ? ಗೌತಮ್ ಅವರು ತುಂಬಾ ತುಂಬಾ ಎತ್ತರದಲ್ಲಿದ್ದಾರೆ. ಭೂಮಿ, ಈ ಪ್ರಪಂಚ ಇನ್ನೂ ಕೆಟ್ಟ ಹೋಗಿಲ್ಲ ಅನ್ನೋದಕ್ಕೆ ಇಂಥವ್ರೆ ಸಾಕ್ಷಿ. ಇಂಥವ್ರ ಸುತ್ತಮುತ್ತ ಇದೀನಲ್ಲ ಅಂತ ನನಗೂ ತುಂಬಾ ಹೆಮ್ಮೆ ಗೊತ್ತಾ. ನಿಜವಾಗ್ಲು ಗೌತಮ್ ಸರ್ ತುಂಬಾ ಗ್ರೇಟ್. ಬರೀ ಗ್ರೇಟ್ ಅಷ್ಟೇ ಅಲ್ಲ, ಗ್ರೇಟೆಸ್ಟ್. ಎಲ್ರು ನಿನ್ ಕಣ್ಮುಂದೆ ಚೆನ್ನಾಗಿರ್ಬೇಕಲ್ವಾ? ಅವ್ರೆಲ್ರು ಆ ರೀತಿ ಇರ್ಬೇಕು ಅಂತಂದ್ರೆ ನೀನು ಗೌತಮ್ನ ಬಿಟ್ಟು ದೂರ ಹೋಗ್ಬೇಕು. ಅಮೃತಧಾರೆ, ನನ್ನ ಅಮೃತಧಾರೆ.